ಏನ್ ಹೇಳ್ರಪ್ಪ? ಮಾದೇವಿ ಗುರುವಿಗೆ ಬೇಡಿಕೊಂಡ ಹರಕೆ ತಾಯಿ ಮುಂದೆ ಬಿಚ್ಚಿ ಹೇಳಿದಾಗ ಮುದುಕಿ ಅಂತಾಳ, ಏನಂತಾಳ್ರಿ? ಅಲ್ಲ ಹುಚ್ಚಿ, ದೇವರಿಗೆ ಬಂಗಾರ ಬೇಡ್ಕೋಬೇಕಾಗಿತ್ತು, ಬೆಳ್ಳಿ ಬೇಡ್ಕೋಬೇಕಾಗಿತ್ತು, ಅನ್ನದಾಗ ಕೂಸಿನ ಕುದಿದು ಸೂಸಂದ್ರೆ ಇದು ಸಾಮಾನ್ಯ ಮಾತಲ್ಲ. ಪಪ್ಪರ ಕಾಸಿ ಆದ್ರೂ ಆಗಲಿ, ಇದು ನನಗಂತೂ ಒಂದು ಹೊಳಿವಲದು. ಹೌದು, ನಾಳೆ ದೌಲ ಮಲಿಕನ ಗುಡಿಯಾಗ ಕೇಳಿಕೊಂಡು ಬರ್ತೀನಿ. ಹೌದು ಹೌದು. ಅದಕ್ಕ ಯಾವ ಮಗಳ ಮುಂದೆ ಸಮಜೂತಿ ಹೇಳಿಕೊಂಡೆ ಅಂಕಂಚಿಗೆ ಬರ್ತಾಳ. ಹೌದು, ಬರೋದ್ರೊಳಗ ಅಪ್ಪ ಗುಡಿಯಾಗ ಕೂತಿರ್ತಾನ ಹಯ್ಯಾಳ ಮುತ್ಯ. ಹೌದು. ಯಾವ ದೌಲ ಮಲಿಕನ ಮಂದಿರಕ್ಕ ಹೊಸ್ತಲದ ಹಣಿ ಹಚ್ಚಿ ಯಾವ ಹಯ್ಯಾಳ ಮುತ್ಯಾಗ ಕೇಳ್ತಾಳ, ಏನಂತ ಕೇಳ್ತಾಳ್ರಪ್ಪ? ಅಪ್ಪ, ಯಾವುದು ಮುಂದಿನ ದಾರಿಯನ್ನು ತಿಳಿಲಾರದೆ ನನ್ನ ಮಗಳಾಗಿರ್ತಕ್ಕಂತ ಮಾದೇವಿ ದೌಲ ಮಲಿಕನಿಗೆ ಅನ್ನದೊಳಗ ಕೂಶಿನ ಹಾಕಿ ಕುದಿಸ್ತೀನಂತ ತಿಳ್ಕೊಂಡು ದೇವರಲ್ಲಿ ಹರಕೆ ಬೇಡ್ಕೊಂಡಾಳ. ಹೌದು ಹೌದು. ಅದಕ್ಕೆ ನನಗಂತೂ ಒಂದು ತಿಳಿವಲದು, ಮಗಳರ ಹರಕೆ ಹೆಂಗೆ ಬೇಡಿಕೊಂಡಿದ್ದಾಳ. ಹೌದು. ಅದಕ್ಕೆ ಇದನ್ನ ಹ್ಯಾಂಗ ನೀಗಿಸ್ತಿ, ಅದು ನಿನ್ನಲ್ಲೇ ಕೂಡ್ಯಾದಂತ ಹೇಳಿದಾಗ ಯಾವ ದೌಲ ಮಲಿಕನ ಗದ್ದಿಗೆ ಮುಂದೆ ಕುಳಿತಿರ್ತಕ್ಕಂಥ ಹಯ್ಯಾಳ ಮುತ್ತ ಒಂದು ನಿಮಿಷ ವಿಚಾರ ಮಾಡಿ ಅಂತಾನ, ಏನಂತಾರಪ್ಪ? ತಾಯಿ, ನಾನು ಚಿಂತಿಸಿ ಫಲವಿಲ್ಲ, ನೀನು ಚಿಂತಿಸಿ ಫಲವಿಲ್ಲ, ನನ್ನ ಮತ್ತು ನಿನ್ನ ಚಿಂತೆಯನ್ನು ದೂರ ಮಾಡುವಂತವ ಭಗವಂತ ಇದ್ದಾನ. ಹೌದು ಹೌದು. ಹಿಂಗಿರುವಾಗ ಅವನ ಮ್ಯಾಲ ಭಾರ ಹಾಕಿ, ಹೌದು, ಇದು ಆಕಿ ಬೇಡಿಕೊಂಡ ಹರಿಕೆಲ್ಲ ಯಾವ ದೌಲ ಮಲಿಕ ಇದನ್ನ ನುಡಿಸಿದಾನ ಆಕಿ ಬಾಯಿಂದ. ಅದಕ್ಕೆ ಯಾವಾಗ ತಾಯಿ ಬೇಡ್ಕೊಂಡಾಳಪ್ಪ ಅಂತಂದ್ರೆ ನಾಳಿನ ಗುರುವಾರ ದಿವಸ ನೀವು ಕುಂದುರಿತ್ತುಕೊಂಡು ಕೂಶಿನ ಕರ್ಕೊಂಡು ಬರ್ರಿ, ಮುಂದೆ ದೌಲ ಮಲಿಕ ಯಾವ ರೀತಿ ದಾರಿ ತೋರಿಸ್ತಾನ ಆ ರೀತಿ ಹರಕೆ ಮುಟ್ಟಿಸನಂತ ತಿಳ್ಕೊಂಡು ತಾಯಿಗೆ ಸಂಸೂತಿ ಹೇಳಿ ಯಾರು ಹಯ್ಯಾಳ ಮುತ್ಯ ಕಳಿಸ್ತಾನ. ಅದೇ ಪ್ರಕಾರವಾಗಿ ಯಾವ ತನ್ನ ಮಾದೇವಿ ತನ್ನ ಬಂಧು ಬಾಂಧವರನ್ನು ಕರ್ಕೊಂಡು ಬಂದು ದೌಲ ಮಲಿಕನ ಮಂದಿರದೊಳಗ ತನ್ನ 2 ವರ್ಷವನ್ನ ಮೀರಿರ್ತಕ್ಕಂತ ಕೂಸಿನನ್ನ ಯಾವ ರೀತಿ ಅನ್ನದೊಳಗ ಹಾಕಿ ಕುದಿಸಿ ತೆಗಿತಾರ ಅನ್ನುವಂತಹದ್ದು ಈಗ ಕ್ಯಾಲಿ ರೂಪದೊಳಗ ರೇಣುಕಾ ನೀನು ಈ ಜನರಿದ್ರಿಗೆಲ್ಲ ಹಾಡಿ ಹೇಳಿ. ಹಂಗಾದ್ರೆ ಕೇಳಿ.